ಆಗಿರ್ತಕ್ಕಂಥ 13 ಜನ ಏನಿದ್ದಾರೆ ಅದರಲ್ಲಿ ಇಬ್ಬರು ಅವರು ಈ ಘಟನೆಗೆ ಸಿಕ್ಕಾಕೊಂಡಿರಲಿಲ್ಲ, 11 ಜನ ಸಿಕ್ಕಾಕೊಂಡಿದ್ದರು. ಅವರು ಎಲ್ಲರದ್ದು ಆರೋಗ್ಯ ಚೆನ್ನಾಗಿದೆ. ಆದರೆ ಅವರು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಒಂದು ಥರ ಈಗಲೂ ಕೂಡ ಇನ್ನೂ ಒಂದು ಆತಂಕದ ಮನಸ್ಸಿನಲ್ಲೇ ಇದ್ದಾರೆ. ಯಾಕಂದರೆ ಸಾವು ಬದುಕಿನ ನಡುವೆ ಹೆಜ್ಜೆ ಇಟ್ಟು ಅವರು ಬದುಕಿ ಬಂದಿದ್ದಾರೆ ಮತ್ತು ಅವರ ಕಣ್ಣು ಮುಂದೆ ಅವರ ಬಹಳ ವರ್ಷಗಳ ಸ್ನೇಹಿತರು, ಸಂಬಂಧಿಕರು ಅವರ ಕಣ್ಣು ಮುಂದೆ ಮೃತರಾಗಿರೋದನ್ನ ನೋಡಿ ಆ ಒಂದು ಕಷ್ಟವನ್ನು ಅವರು ಅನುಭವಿಸಿದ್ದಾರೆ. ಅವರು ಕೆಲವರು ಬದುಕಿವೋ ಇಲ್ಲವೋ ಅನ್ನುವಂಥ ಪರಿಸ್ಥಿತಿಯನ್ನು ಎದುರು ನೋಡಿ ಬಂದಿದ್ದಾರೆ. ದೈಹಿಕ ಆರೋಗ್ಯ ಅವ್ರನ್ನೆಲ್ಲ ಚೆನ್ನಾಗಿದೆ, ಆದರೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಇನ್ನೂ ಕೂಡ ಅವರು ಆತಂಕದಲ್ಲಿ ಇರುವಂಥದ್ದು ಅವ್ರ ಜೊತೆಗೆ ನಾನು ಕಳೆದ ಸಮಯದಲ್ಲಿ ಕಂಡಿದ್ದೇನೆ. ಅವರು ಅದರ್ವೈಸ್ ಅವರ ಆರೋಗ್ಯ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಹೋಗಿರತಕ್ಕಂಥವ್ರಿಗೆ ಅಲ್ಲಿ ಸ್ನೋಫಾಲ್ ಜಾಸ್ತಿ ಆಗುತ್ತೆ ಅಂತ ಮಾಹಿತಿ ಇಲ್ಲ ಸರ್. ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ 22 ಜನನೂ ಕೂಡ ಬೆಂಗಳೂರಿನ ನಿವಾಸಿಗಳು. ಮೂಲ ಅವರು ಬೇರೆ ಬೇರೆ ಜಿಲ್ಲೆಯವರಿದ್ದಾರೆ, ಆದರೆ ಹಾಲಿ ಎಲ್ಲರೂ ಕೂಡ ಬೆಂಗಳೂರಿನ ನಿವಾಸಿಗಳು. ಅವರು ಇದನ್ನೇ ಒಂದು ಹವ್ಯಾಸಿ ಚಾರಣಿಗರು. ಆಗಾಗ ಒಂದುಗೂಡಿ ಈ ರೀತಿ ಚಾರಣ ಹೋಗ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಂಡು ಬಂದಿದ್ದಾರೆ. ಸರ್, ಅಲ್ಲಿ ಹವಾಮಾನ ವೈಪರೀತ್ಯದ ಯಾವುದೇ ಮಾಹಿತಿ ಇರಲಿಲ್ವಾ? ಏನು ಸರ್ ಗೈಡ್ಗಳಿಗೆ ಅಥವಾ ಹೇಗೆ ಸರ್? ಅಲ್ಲಿ ಈ ರೀತಿಯ ಹವಾಮಾನ ವಿಪರೀತಕ್ಕೆ ಹೋಗುತ್ತೆ ಅಥವಾ ತಕ್ಷಣ ಬದಲಾವಣೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಯಾವುದೂ ನಮಗೆ ಇರಲಿಲ್ಲ ಅನ್ನುವಂಥದ್ದು ಅವರ ಹೇಳಿಕೆ. ಯಾವುದು ಅಲ್ಲಿ ಹಿಮಾಲಯದ ಆ ಪ್ರದೇಶದಲ್ಲಿ ಈ ಥರ ಘಟನೆ, ಇವರು ಹೋದಂಥ ಟ್ರೆಕ್ನ ರೂಟ್ನಲ್ಲಿ ಈ ಥರ ಘಟನೆಗಳು ಬಹಳ ಅಪರೂಪ. ಆದರೂ ಕೂಡ ಆ ಒಂದು ರೇಂಜಲ್ಲಿ ಯಾವಾಗ ಏನು ಘಟನೆ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಉತ್ತರಾಖಂಡದ ಅಧಿಕಾರಿಗಳು ಹೇಳುವಂಥ ಮಾಹಿತಿ. ಯಾರೇ ಇದರಲ್ಲಿ ನಾವು ತಪ್ಪು ನಪ್ಪು ಹುಡುಕುವಂಥದ್ದು ಒಂದು ಕಡೆ, ಆದರೆ ದುರಂತ ಇದು ಆಗಬಾರ್ದಾಗಿತ್ತು, ಆಗಬಾರ್ದಾದಂಥ ಒಂದು ದುರಂತ ನಡೆದು ಹೋಗಿದೆ. ಅಲ್ಲಿ ಅನಿರೀಕ್ಷಿತ ಇದು. ಅವ್ರನ್ನ ನಾನು ಲೋಕಲ್ ಅಫಿಷಿಯಲ್ಸ್ನು ಮಾತಾಡಿದೆ, ಟ್ರೆಕ್ ಹೋದವ್ರನ್ನ ಆರ್ಗನೈಸರ್ಸ್ನು ಕೆಲವ್ರನ್ನ ಮಾತಾಡಿದ್ವಿ. ಅವರು ಇಲ್ಲ ಸರ್, ಈ ಟ್ರೆಕ್ ರೂಟ್ ಇದು ನಾರ್ಮಲ್ ಹೋಗಿ ಬರುವಂಥದ್ದು, ಅಂತ ಕಠಿಣವಾದಂಥದ್ದು ಏನಲ್ಲ. ಇದು ಆದಂಥ ಹವಾಮಾನ ವೈಪರೀತ್ಯನೂ ಬಹಳ ಅನಿರೀಕ್ಷಿತ. ಬೇರೆ ಎಲ್ಲೆಲ್ಲೋ ಕಠಿಣವಾದಂಥ ಕಡೆಯೂ ಕೂಡ ಆಗತಕ್ಕಂಥ ಸಾಧ್ಯತೆ ಕಡಿಮೆ, ಆದರೆ ಇಲ್ಲಿ ಆಗಿತ್ತು. ಇದು ಸಂಪೂರ್ಣವಾಗಿ ಅನಿರೀಕ್ಷಿತ ಅನ್ನುವಂಥದ್ದು ಅವರ ಹೇಳಿಕೆ. ಒಟ್ಟಾರೆ ಆಗಬಾರ್ದಂಥ ದುರಂತ ಆಗಿ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. 13 ಜನ ಬದುಕಿ ಬಂದಿದ್ದಾರೆ. ಅದು ಒಂದು ಕಡೆ ಸಮಾಧಾನ ಇದ್ದರೂ ಕೂಡ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದು ನಮ್ಮೆಲ್ಲರಿಗೂ ಆಗಿದೆ. ಸರ್, ಮೃತರ ಕುಟುಂಬಸ್ಥರಿಗೆ ಪರಿಹಾರ ಕೊಡೋ ಸಾಧ್ಯತೆ ಇದೆ ಸರ್